ನಿಮ್ಮೆಲ್ಲರಿಗೂ ಕುಶಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದಿನ ಕ್ಲಾಸ್ನಲ್ಲಿ ಯಾಣ ಕುರಿತೊಂದು ಪತ್ರ ಅರ್ಧ ಭಾಗವನ್ನು ನಾವು ಮಾಡಿದ್ದೀವಿ. ಇನ್ನರ್ಧ ಭಾಗವನ್ನು ಈಗ ಮುಂದುವರಿಸೋಣ. ಸುಂದರ್ ಸಲಹೆ ನೀಡಿದ್ದರು ಅಂತ ಇಲ್ಲಿ ತನಕ ಲಾಸ್ಟ್ ಮಾಡಿದ್ವಿ. ಈಗ ಮಕ್ಕಳೆಲ್ಲರೂ ನೀವು ನಮಗೆ ಒಳ್ಳೆಯ ಮಾಹಿತಿ ಹೇಳಿದ್ದೀರಿ ಮಾಮ ಅಂತ ಹೇಳ್ತಾರೆ. ಮಕ್ಕಳೆಲ್ಲರೂ ಏನಂತ ಹೇಳ್ತಾರೆ, ಮಾಮ ನೀವು ನಮಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಇಮೇಲ್ ಬಗ್ಗೆ ಹೇಳಿಕೊಟ್ಟು ಮಾದರಿ ಸಹಿತ ವಿವರಿಸಿದ್ದೀರಿ. ಇಮೇಲ್ ಬಗ್ಗೆ ನಮಗೆ ಹೇಳಿಕೊಟ್ಟು ಮಾದರಿ ಅಂದರೆ ಎಕ್ಸಾಂಪಲ್ ಅಂತ ಅರ್ಥ ಸಹಿತ ವಿವರಿಸಿದ್ರಿ. ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾರೆ ಎಂದು ಹೇಳಿ ಅಲ್ಲಿಂದ ಹೊರಟರು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮಾರನೆಯ ದಿನ ಮಕ್ಕಳೆಲ್ಲ ಶಾಲೆಗೆ ಬಂದರು. ನೆಕ್ಸ್ಟ್ ದಿನ ಏನು ಮಾಡಿದ್ರು, ಶಾಲೆಗೆ ಮಕ್ಕಳೆಲ್ಲ ಬಂದರು. ಪದ್ಮಿನಿ ಮೇಡಮ್, ಮಕ್ಕಳೇ, ಶನಿವಾರ ನಾನು ಪತ್ರ ಲೇಖನದ ಬಗ್ಗೆ ತಿಳಿಸಿ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದೆ ಅಂತ ಹೇಳ್ತಾರೆ. ಮಕ್ಕಳೇನು ಮಾಡ್ತಾರೆ, ಶನಿವಾರ ಮಕ್ಕಳೇ ಪದ್ಮಿನಿ ಮೇಡಮ್ ಅಂತ ಹೇಳ್ತಾರೆ, ಮಕ್ಕಳೇ ನಾನು ಪತ್ರ ಲೇಖನದ ಬಗ್ಗೆ ತಿಳಿಸಿ ನಿಮಗೆ ವಿಶೇಷ ಪತ್ರವನ್ನು ಬರೆದುಕೊಂಡು ಬನ್ನಿ ಅಂತ ಹೇಳಿದ್ನಲ್ಲ, ಯಾರು ಈ ಪ್ರಯತ್ನ ಮಾಡಿದ್ದೀರಿ ಅಂತರೂ ಹೇಳ್ತಾರೆ. ಯಾರು ಈ ಪ್ರಯತ್ನವನ್ನು ಮಾಡಿದ್ದೀರಿ ಅಂತ ಮೇಡಮ್ ಕೇಳ್ತಾರೆ. ಆಗ ರಾಜು, ರಾಗಿಣಿ, ಸಲೀಂ, ಜೆನಿಫರ್ ಹಾಗೂ ಶಂಕರ್ ಎದ್ದು ನಿಂತು, ಟೀಚರ್ ನಮ್ಮನ್ನು ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಟೀಚರ್ಗೆ ನಮ್ಮನ್ನು ಕಂಪ್ಯೂಟರ್ ಕೊಠಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಿಮಗೆ ನಮ್ಮ ವಿಶೇಷ ಪತ್ರ ತೋರಿಸ್ತೇವೆ ಅಂತ ಹೇಳ್ತಾರೆ. ನಮ್ಮ ಪತ್ರವನ್ನು ವಿಶೇಷ ಪತ್ರವನ್ನು ನಾವು ತೋರಿಸ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಕಂಪ್ಯೂಟರ್ ಕೊಠಡಿಗೆ ಹೋದರು. ಎಲ್ಲರನ್ನ ಕಂಪ್ಯೂಟರ್ ಕೊಠಡಿಗೆ ಕರ್ಕೊಂಡು ಹೋದರು. ರಾಜು ಕಂಪ್ಯೂಟರ್ ತೆರೆದು ಯಾರಿಗೂ ಕಾಣದ ಹಾಗೆ ಗುಪ್ತ ಸಂಕೇತ ಬಳಸಿ ಇಮೇಲ್ನಲ್ಲಿದ್ದ ಪತ್ರವನ್ನು ತೆರೆದು ತೋರಿಸಿದ. ರಾಜು ಏನು ಮಾಡ್ದ, ಕಂಪ್ಯೂಟರ್ ತೆರೆದುಬಿಟ್ಟು ಗುಪ್ತ ಸಂಕೇತವನ್ನು, ಸೀಕ್ರೆಟ್ ಪಾಸ್ವರ್ಡನ್ನು ಬಳಸಿ ಇಮೇಲ್ನಲ್ಲಿದ್ದ ಪತ್ರವನ್ನು ತೆರೆದು ತೋರಿಸ್ದ. ಅದರಲ್ಲಿನ ಯಾಣದ ಚಿತ್ರಗಳನ್ನು ಹಾಗೂ ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು. ರಾಗಿಣಿ ಮತ್ತು ಜೆನಿಫರ್ ಕೂಡ ಆ ಯಾಣದ ಚಿತ್ರಗಳನ್ನು ವಿವರಗಳನ್ನು ಓದಿದ್ರು. ಪ್ರೀತಿಯ ಸಲೀಂ, ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನಚುಂಬಿ ಹೆಬ್ಬಂಡೆಗಳ ತಾಣವಾದ ಯಾಣ ಕೂಡ ಒಂದು. ಯಾವುದು? ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನಚುಂಬಿ ಹೆಬ್ಬಂಡೆಗಳ ತಾಣವಾದ ಯಾಣ ಕೂಡ ಒಂದು. ಶಿರ್ಸಿಯಿಂದ ಯಾಣ ಎಂಬ ಹಳ್ಳಿ ತಲುಪಿ ಅಲ್ಲಿಂದ 2 ಕಿಲೋಮೀಟರ್ ಕಾಲು ದಾರಿಯಲ್ಲಿ ಪ್ರಯಾಣಿಸಬೇಕು. ಶಿರ್ಸಿಯಿಂದ ಯಾಣ ಎಂಬ ಹಳ್ಳಿಗೆ ತಲುಪಿ ಅಲ್ಲಿಂದ 2 ಕಿಲೋಮೀಟರ್ ಕಾಲು ದಾರಿಯಲ್ಲಿ ಪ್ರಯಾಣಿಸಬೇಕು. ಬಹಳ ಇಕ್ಕಟ್ಟಾದ ಕಾಡಿನ ದಾರಿಯಲ್ಲಿ ಸಾಗುವಾಗ ಸುಸ್ತಾಗುತ್ತದೆ. ಬಹಳ ಇಕ್ಕಟ್ಟಾದ ಕಾಡಿನ ದಾರಿಯಲ್ಲಿ ಹೋಗಬೇಕಾದ್ರೆ ನಮಗೆ ಸುಸ್ತಾಗುತ್ತೆ. ಹೀಗೆ ಸಾಗುವಾಗ ತಂಪು ಗಾಳಿಯ ಅನುಭವ ಹಿತ ನೀಡುತ್ತದೆ. ಈಗ ಹೋಗ್ತಾ ಇರಬೇಕಾದ್ರೆ ತಂಪು ಗಾಳಿ ನಮ್ಮ ಅನುಭವಕ್ಕೆ ಬರುತ್ತೆ. ಮುಂದೆ ಸಾಗಿದರೆ ನಮಗೆ ಮೋಹಿನಿ ಶಿಖರ ಎದುರಾಗುತ್ತದೆ. ಮುಂದೆ ಹೋದರೆ ನಮಗೆ ಮೋಹಿನಿ ಶಿಖರ ಕಾಣಿಸುತ್ತೆ. ಇದು ಸುಮಾರು 300 ಅಡಿ ಎತ್ತರವಿದೆ. ಇದೆಷ್ಟು ಅಡಿ ಎತ್ತರವಿದೆ ಅಂದರೆ 300 ಅಡಿ. ಮೋಹಿನಿ ಶಿಖರ ಎಷ್ಟು ಹತ್ತಿರ ಇದೆ ಅಂದರೆ 300 ಅಡಿ ಎತ್ತರವಿದೆ. ಈ ಶಿಖರವನ್ನು ನೋಡುತ್ತಾ ಮುಂದುವರಿದರೆ ಮೈ ರೋಮಾಂಚನಗೊಳಿಸುವ 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತದೆ. ಅದನ್ನು ನೋಡ್ತಾ ಮುಂದೆ ಸಾಗ್ತಾ ಹೋದರೆ ಮೈ ತುಂಬ ರೋಮಾಂಚನ ಅಂದರೆ ಖುಷಿಯಾಗುತ್ತೆ. 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಇಲ್ಲಿ ಕಾಣಿಸುತ್ತೆ. ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ. ಹೇಗಿದೆ ಅಂದರೆ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆ ಇದ್ದಂತಿದೆ. ಪ್ರಕೃತಿ ಮಾತೆಯ ಶಿಲ್ಪಿಯ ರೂಪು ತಾಳಿ ಇಲ್ಲಿಯ ಆಕೃತಿಗಳು ಕೆತ್ತಿದಳೆ ಎಂಬಷ್ಟರಲ್ಲಿ ಮಟ್ಟಿಗೆ ಆ ದೃಶ್ಯಗಳು ನೋಡೋರನ್ನು ಚಕಿತಗೊಳಿಸುತ್ತದೆ. ಅಂದರೆ ಏನು ಶಿಲ್ಪಿನೇ ಬಂದು ಕೆತ್ತಿದ್ದಾನೇನೋ ಆ ತರಹ ಅಲ್ಲಿ ಕಾಣಿಸುತ್ತಂತೆ. ಆ ಆಕೃತಿ ಕೆತ್ತಿದಾಳೆ ಎಂಬಷ್ಟರಲ್ಲಿ ಮಟ್ಟಿಗೆ ಆ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ. ಅಂದರೆ ಭ್ರಮೆಯಲ್ಲಿದ್ದೀರಾ ಅನ್ನೋ ಆ ಥರ ಕಾಣಿಸುತ್ತೆ. ಯಾಣದ ಕುರಿತಾದ ಒಂದು ದಂತಕಥೆ ಇದೆ. ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಯಾಣದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸ ವಾಸವಾಗಿದ್ದಂತೆ. ಈತನ ಉಪಟಳ ಸಹಿಸಲು ಅಂದರೆ ಈತನ ಉಪಟಳ ಅಂದರೆ ಟಾರ್ಚರ್ ಅಂತ ಅರ್ಥ. ಅಂದರೆ ಕನ್ನಡದಲ್ಲಿ ಟಾರ್ಚರ್ ಅಂದರೆ ಉಪಟಳವನ್ನು ಸಹಿಸಲು ಸಾಧ್ಯವಾಗದ ಶಿವನು ಆತನನ್ನು ಸುಟ್ಟು
ಬೂದಿ ಮಾಡ್ದ, ಆತನನ್ನೇನು ಮಾಡ್ದ, ಸುಟ್ಟು ಬೂದಿ ಮಾಡ್ದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು. ಈ ಬೂದಿಯಿಂದ ದೊಡ್ಡದಾದ ಶಿಖರ, ಒಂದು ಶಿಖರನೇ ಬೆಳೀತಂತೆ. ಶಿಖರ ಅಂದರೆ ಬೆಟ್ಟ ಅಂತ ಅರ್ಥ. ಎಂಬುದೇ ಆ ದಂತಕತೆ, ಎಂಬುದು ಆ ದಂತಕತೆ. ಆದರೆ ಭೂಗರ್ಭಶಾಸ್ತ್ರದ ಸಂಶೋಧನೆ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಕೂಡಿದ ಜಾಗ ಇದಾಗಿದೆ. ಭೂಗರ್ಭದ ಶಾಸ್ತ್ರದ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ, ಸಂಶೋಧನೆ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಕೂಡಿದ ಜಾಗ ಆ ಶಿಖರ ಆಗಿದೆ. ಇಲ್ಲಿನ ಕಲ್ಲಿನ ಗುಹೆಗಳೊಳಗೆ ಪ್ರವೇಶಿಸುವುದು ಒಂದು ಸುಂದರ ಅನುಭವ. ಇಲ್ಲಿ ಒಂದು ಕಲ್ಲಿನ ಗುಹೆಗಳಿದೆ ಅಂತೆ, ಅಲ್ಲಿ ಪ್ರವೇಶಿಸುವುದು ಒಂದು ಸುಂದರ ಅನುಭವ ಕೊಡುತ್ತಂತೆ. ಯಾಣ ಕುಮಟ ತಾಲೂಕಿಗೆ ಹೊಂದಿಕೊಂಡಿದ್ದು ಅಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಯಾಣ ಕುಮಟ ತಾಲೂಕಿನ ಅದನ್ನು ಹೊಂದ್ಕೊಂಡಿದೆ ಅಂದರೆ ಹತ್ರ ಇದೆಯಂತೆ. ಅಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟಂತೆ. ಅಲ್ಲಿ ಶಿವರಾತ್ರಿಯ ದಿನ ಭೈರವೇಶ್ವರ ಸ್ವಾಮಿಯ ಉತ್ಸವ ನಡೆಯುತ್ತದೆ. ಶಿವರಾತ್ರಿ ದಿನ ಏನು ನಡೆಯುತ್ತೆ, ಭೈರವೇಶ್ವರ ಸ್ವಾಮಿಯ ಉತ್ಸವ ಕೂಡ ನಡೆಯುತ್ತಂತೆ. ಯಾಣದ ಬಗ್ಗೆ ಕೇಳುವುದಕ್ಕಿಂತ ನೋಡಿ ಅನುಭವಿಸುವುದೇ ಚೆಂದ. ಆ ಯಾಣದ ಬಗ್ಗೆ ಕೇಳೋದಕ್ಕಿಂತ ನೋಡಿ ಅನುಭವಿಸೋದು ತುಂಬ ಚೆನ್ನಾಗಿರುತ್ತಂತೆ. ನಮ್ಮನ್ನು ಯಾಣ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂತೆ ಪದ್ಮಿನಿ ಮೇಡಮ್ ಅವರಲ್ಲಿ ಕೇಳಿಕೊಳ್ಳೋಣ ಅಲ್ಲವೇ ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನು ಯಾಣ ಪ್ರವಾಸಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪದ್ಮಿನಿ ಮೇಡಮ್ನ ಕೇಳಿಕೊಳ್ಳೋಣ ಅಂತ ಆ ರಾಜು ಪತ್ರವನ್ನು ಅದರಲ್ಲಿರುತ್ತೆ. ಕೇಳಿಕೊಳ್ಳೋಣ ಅಲ್ಲವೇ ಅಂತ ಹೇಳ್ತಾರೆ. ನಿನ್ನ ಗೆಳೆಯ ರಾಜು ಅಂತ ಇರುತ್ತೆ. ಮಕ್ಕಳು ಸಿದ್ಧಪಡಿಸಿದ ವಿಶೇಷ ಪತ್ರವನ್ನು ನೋಡಿ ಶಿಕ್ಷಕರಿಗೆ ಸಂತೋಷವಾಯಿತು. ಆ ಮಕ್ಕಳು ಸಿದ್ಧಪಡಿಸಿದ ಆ ಪತ್ರವನ್ನು ನೋಡಿ ಶಿಕ್ಷಕರಿಗೆ ಏನಾಯಿತು, ತುಂಬ ಖುಷಿಯಾಯಿತು. ಪದ್ಮಿನಿ ಟೀಚರ್ ಮಕ್ಕಳಿಗೆ ಶಬಾಸ್ ಹೇಳಿದರು. ಅಂದರೆ ಬೆಂತಡ್ತಾರೆ, ಶಬಾಸ್ ಅಂದರೆ. ಹಾಗೂ ಇತರ ಮಕ್ಕಳಿಗೆ ಇಮೇಲ್ ಪತ್ರದ ಬಗ್ಗೆ, ಅದರ ಅವಶ್ಯಕತೆಯ ಬಗ್ಗೆ ತಿಳಿಸಿದ್ರು. ಇತರ ಮಕ್ಕಳಿಗೆ ಏನು ಹೇಳಿದ್ರು, ಇಮೇಲ್ ಬಗ್ಗೆ ಮತ್ತು ಅದರ ಅವಶ್ಯಕತೆ ಬಗ್ಗೆ ತಿಳಿಸಿದ್ರು. ಯಾಣಕ್ಕೆ ಪ್ರವಾಸ ಹೋಗೋಣ ಎಂದರು. ಯಾಣಕ್ಕೆ ನಾವು ಪ್ರವಾಸ ಹೋಗೋಣ ಮಕ್ಕಳಿಗೆಲ್ಲ ಸಂತೋಷ ಕೂಡ ಆಯಿತು ಹೇಳ್ತಾರೆ. ಆಗ ಸಂತೋಷ ಆಯಿತು. ಸಂದೇಶ ಅಂದರೆ ನಿಮಗೆ ಸುದ್ದಿ ಅಂತ ಅರ್ಥ, ಇಲ್ಲ ನಿರೂಪ ಅಂತ ಅರ್ಥ. ವಿನಿಮಯ ಅಂದರೆ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ, ವಿನಿಮಯ ಮಾಡೋದು. ಅಂದರೆ ನಾವೊಂದು ವಸ್ತುವನ್ನು ಕೊಟ್ಟಾಗ ಅವರು ಇನ್ನೊಂದು ವಸ್ತುವನ್ನು ಕೊಟ್ಟಾಗ ಅದು ವಿನಿಮಯ ಆಗುತ್ತೆ. ಅದಲು ಬದಲು ಮಾಡಿಕೊಳ್ಳು ಇನ್ನೊಂದು ಅರ್ಥ. ಚೂಟಿ ಅಂದರೆ ಚುರುಕು, ಲವಲವಿಕೆ ಅಂತ ಅರ್ಥ. ವಿಶೇಷ ಅಂದರೆ ಪ್ರತ್ಯೇಕವಾದ ಅಲ್ಲ, ವಿಶಿಷ್ಟವಾದ ಅಂತ ಅರ್ಥ. ಗಗನಚುಂಬಿ ಅಂದರೆ ಆಕಾಶವನ್ನು ಮುಟ್ಟುವಂತಹುದು. ಗಗನಚುಂಬಿ ಅಂದರೆ ಏನು, ಆಕಾಶವನ್ನು ಮುಟ್ಟುವಂತಹದನ್ನ ಗಗನಚುಂಬಿ ಅಂತ ಕರೀತಾರೆ, ಇಲ್ಲ ಬಹಳ ಎತ್ತರವಾದದ್ದು ಅಂತ ಕರೀತಾರೆ. ಹೆಬ್ಬಂಡೆ ಅಂದರೆ ದೊಡ್ಡದಾದ ಕಲ್ಲು, ಹೆಬ್ಬಂಡೆ. ಇಕ್ಕಟ್ಟು ಅಂದರೆ ಸಂದಿಗ್ಧ ಅಂದರೆ ಕಿರಿದಾದ ಅಂತ ಅರ್ಥ, ಸಣ್ಣದಾದ. ಶಿಖರ ಅಂದರೆ ಮರ ಅಂತ ಅರ್ಥ, ಬೆಟ್ಟಗಳ ತುದಿ ಅಂತ ಅರ್ಥ. ಶಿಖರ ಅಂದರೆ ಮರ ಅಥವಾ ಬೆಟ್ಟಗಳ ತುದಿ. ದೇವಾಲಯಗಳ ಗೋಪುರ ಅಂತಲೂ ಕರೀತಾರೆ. ಉತ್ಪತ್ತಿ ಅಂದರೆ ಸೃಷ್ಟಿ, ಉಂಟಾಗು, ಅದೇ ಹುಟ್ಟೋದು. ವಿವರ ತಿಳಿಯಿರಿ. ಕಂಪ್ಯೂಟರ್ ಅಂದರೆ ಇದನ್ನು ಸಂಗಣಕವೆಂದು ಇಲ್ಲ ಗಣಕಯಂತ್ರವೆಂದು ಕರೆಯುತ್ತಾರೆ. ಭೂಗರ್ಭಶಾಸ್ತ್ರ ಅಂದರೆ ಭೂಮಿಯ ಪದರಗಳ ಮತ್ತು ಭೂಮಿಯ ಒಳಗಿರುವ ವಸ್ತುಗಳ ವಿಷಯವನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಭೂಗರ್ಭಶಾಸ್ತ್ರ. ಗುಪ್ತ ಸಂಕೇತ ಅಂದರೆ ಇಮೇಲ್ ಬಳಸುವ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಗುಪ್ತ ಸಂಕೇತವಿರುತ್ತದೆ. ಅದನ್ನು ಬಳಸಿದಾಗ ಮಾತ್ರ ಅವರವರ ಈ ಪತ್ರ ಅಂಚೆ ತೆರೆದುಕೊಳ್ಳುವುದು. ಗುಪ್ತ ಸಂಕೇತವನ್ನು ಪಾಸ್ವರ್ಡ್ ಎಂದು ಕರೆಯುತ್ತಾರೆ. ಚಾರಣ ಅಂದರೆ ಬೆಟ್ಟ ಗುಡ್ಡಗಳ ಕಡೆಗೆ ಸಾಹಸದ ನಡಿಗೆ. ಬೆಟ್ಟ ಗುಡ್ಡಗಳ ಕಡೆ ಹೋಗುವುದನ್ನು ಸಾಹಸದ ನಡಿಗೆ ಅಂತ ಚಾರಣ ಅಂತ ಕರೀತಾರೆ. ದಂತಕತೆ ಅಂದರೆ ಬಾಯಿಯಿಂದ ಬಾಯಿಗೆ ಹರಡುವ ಕಲ್ಪಿತ ಕತೆ. ಅಂದರೆ ನಾವು ಕಲ್ಪಿಸಿಕೊಂಡು ಬಾಯಿಂದ ಬಾಯಿಗೆ ಹರಡಿಕೊಂಡು ಬಂದಿರುವಂಥ ಕಥೆಯನ್ನು ನಾವು ದಂತಕತೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು 8ನೇ ಪಾಠವನ್ನು ಮಾಡ್ತೀನಿ. ಕರ್ನಾಟಕದ ಏಕೀಕರಣ. ಇವತ್ತಿಗೆ ಇಷ್ಟು ಸಾಕು.